ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಹೀಲಿಂಗ್ ಆ್ಯಂಡ್ ಸೊಲ್ಯೂಷನ್ಸ್. ಇವತ್ತದ ವಿಷಯ ಕಾಲು ನೋವಿಲ್ಲದವರು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಒಂದು 99% ಜನರಿಗೆ ಕಾಲು ನೋವು ಬರ್ತದೆ. ಒಂದು 40 ಇಯರ್ಸ್ 50 ಇಯರ್ಸ್ ಕೆಲವರಿಗೆ 30 ಇಯರ್ಸ್ ಮೇಲೆ ಕಾಲು ನೋವು ಜೋರು ಇರ್ತದೆ. ಬಟ್ ನಮ್ಮದು ಈ ಭೂಮಿಯಲ್ಲಿ ಕಾಲು ನೋವು ಇಲ್ಲದ ಕೆಲವೊಮ್ಮೆ ಒಂದು 80 ವರ್ಷ 70 ವರ್ಷ ಇರುವ ಅಜ್ಜಿಯರು ಇರ್ತಾರೆ. ನಿಮಗೆ ಕೆಲವರನ್ನೇ ಗೊತ್ತಿರ್ಬೋದು. ಅಷ್ಟು ಪ್ರಾಯ ಇದ್ದರೆ ಕೂಡ ಅವರವ್ರದ್ದೇ ಕೆಲಸ ಮಾಡ್ತಾರೆ. ಅವರು ಕೆಲವೊಮ್ಮೆ ಅವರಿಗೆ ಕೃಷಿ ಎಲ್ಲ ಓಕೆ, ಗದ್ದೆಯಲ್ಲೆಲ್ಲ ಕೆಲಸ ಮಾಡ್ತಾರೆ. ಅವರಿಗೆ ಯಾರ್ದು ಕೂಡ ಒಂದು ಅವರು ಯಾರನ್ನೇ ಡಿಪೆಂಡ್ ಮಾಡೋದು ಬೇಡ. ಅವರು ಎಲ್ಲಿ ಬೇಕಾದರೆ ಅವರು ಹೋಗ್ತಾರೆ. ಆ ಥರ ತುಂಬ ಜನ ಇರ್ತಾರೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಕಾಲು ನೋವಿದ್ದವರು ಜಾಸ್ತಿ. ನಾವು ನಮ್ಮದು ಫ್ಯೂಚರ್ ಸೆಕ್ಯೂರ್ ಆಗಲಿಕ್ಕೆ, ಸೇಫ್ಟಿ ಆಗಲಿಕ್ಕೆ ನಾವು ತುಂಬ ಕೆಲವೊಮ್ಮೆ ಬ್ಯಾಂಕಲ್ಲೇ ಡಿಪಾಸಿಟ್ ಮಾಡುತ್ತೆ, ಹಂಗೆ ಡಿಪಾಸಿಟ್ ಮಾಡುತ್ತೆ, ಇನ್ಶೂರೆನ್ಸಲ್ಲಿ ಸೇರ್ತೇವೆ. ಮತ್ತು ನಮ್ಮ ಮನೆ ಕಟ್ಟಲಿಕ್ಕೆಲ್ಲ ನಮಗೆ ಪ್ಲ್ಯಾನ್ ಉಂಟು. ಎಂದು ಅಡುಗೆ ಮಾಡಬೇಕು ಅದಕ್ಕೆ ಕೂಡ ಪ್ಲ್ಯಾನ್ ಉಂಟು. ಅಂದರೆ ಇದಕ್ಕೆ ಎಲ್ಲ ನಮಗೆ ಪ್ಲ್ಯಾನ್ ಉಂಟು. ಬಟ್ ನಮಗೆ ಯಾವಾಗಲೂ ನಮ್ಮ ಜೊತೆ ಇರೋದ ಈ ಶರೀರಕ್ಕೆ ಒಂದು 50 ಇಯರ್ಸ್ ಆಗುವ ನನ್ನ ಆರೋಗ್ಯ ಹೇಗೆ, ನಾನು ಬೇರೆಯವರಿಗೆ ಭಾರ ಆಗ್ತದ, ನನ್ನ ಮಕ್ಕಳಿಗೆ ನಾನು ಭಾರ ಆಗ್ತದ, ನನ್ನ ನೋಡಲಿಕ್ಕೆ ಯಾರ್ಯಾರು ಇರ್ತಾರ, ಆ ಥರ ನಮ್ಮದು ಬೇಜಾರಲ್ಲ. ಬಟ್ ನಾನು 50 ಇಯರ್ಸ್ ಆಗೋ ನಾನು ಆರೋಗ್ಯವಾಗಿ ಇರ್ತೇನೆ ಎಂದು ಯಾರು ಸಹ ಅನ್ನಿಸ್ಕೊಳ್ಳೋದಿಲ್ಲ. ನನ್ನೇ ನೋಡಲಿಕ್ಕೆ ಯಾರು ಇರ್ತಾರೆ? ಮಕ್ಕಳೆಲ್ಲ ಹೊರಗೆ ಹೋಗ್ತಾರೆ, ಯಾರು ಇರ್ತಾರೆ? ಮನೇಲಿ ಯಾರೂ ಇರೋದಿಲ್ಲ. ತುಂಬ ಅಪ್ಪ ಅವರಿಗೆ ಬೇಜಾರದ ವಿಷಯ ಐತೆ. ಮತ್ತು ಮಕ್ಕಳಿಗೆ ಕೂಡ ನನಗೆ ಅಪ್ಪ ಅಮ್ಮನ ನೋಡಿ ಕೂತ್ಕೊಳ್ಳಿಕ್ಕಾಗಲ್ಲ, ಕೆಲಸ ಮಾಡಲಿಕ್ಕೆ ಹೋಗಬೇಕು. ಅಲ್ಲಾದರೆ ನಂದು ಮದುವೆಗೆ ನಾನು ಬೇರೆ ಮನೆಯಲ್ಲಿ ಇರ್ತೇನೆ. ಮತ್ತು ನಾನು ಹೇಗೆ ಅಮ್ಮ ಅಪ್ಪನನ್ನೇ ನೋಡೋದು? ಸೊ ಈ ಒಂದು ವಿಷಯ ನಮಗೆ ಎಲ್ಲ ಗೊತ್ತುಂಟು. ಆದರೂ ನಾವು ಎಂತ ಮಾಡಬೇಕಂದ್ರೆ ಯಾರು ಸಹ ಕೆಲವು ಮೆಡಿಸಿನ್ಸ್ ಎಲ್ಲ ತಿಂತಾರೆ. ಬಟ್ ಮೆಡಿಸಿನಲ್ಲಿ ಅಂತ ಕಮ್ಮಿ ಆಗೋದಿಲ್ಲ. ಸೊ ಇದಕ್ಕೆ ನಾನೊಂದು ಸಿಂಪಲ್ ಎಕ್ಸಸೈಸ್, ಈಗ ನಿಮಗೆ 25 ವರ್ಷ ಆಗಲಿ 30 ವರ್ಷ ಆಗಲಿ ಎಂದಾಗಲಿ ಸಹ ನೀವು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಆ ಥರ ಊಟ ಮಾಡ್ತಾರಲ್ಲ, ಕಾಲು ಕ್ರೋಸ್ ಮಾಡಿ ಆ ಥರ ಕೂತ್ಕೊಳ್ಳಿಕ್ಕೆ ನಿಮಗೆ ಈಗ ಅಭ್ಯಾಸ ಇದ್ದರೆ ಅಡ್ಡಿಯಿಲ್ಲ. ಬಟ್ ನೀವು ಟ್ರೈ ಮಾಡಬೇಕು, ಹಾಗೆ ಕೂತ್ಕೊಳ್ಬೇಕು. ದಿನಕ್ಕೆ ಒಂದು 3-4 ಸರ್ತಿ ನೀವು ಹಾಗೆ ಕೂತ್ಕೊಳ್ಬೇಕು. ಮತ್ತು ಈಗ ಹೆಚ್ಚಾಗಿ ಎಲ್ಲರದ್ದು ಮನೆಯಲ್ಲಿ ಯುರೋಪಿಯನ್ ಕ್ಲೋಸೆಟ್ ಯೂಸ್ ಮಾಡ್ತಾರೆ. ಸೊ ಇಂಡಿಯನ್ ಕ್ಲೋಸೆಟ್ ಯೂಸ್ ಮಾಡಿದರೆ ಆ ಥರ ನಾವು ಕೂತ್ಕೊಳ್ತೇವಲ್ಲ, ಅದೇ ಥರ ನೀವು ಕೂತ್ಕೊಂಡು ಅಭ್ಯಾಸ ಮಾಡಬೇಕು. ಇಂಡಿಯನ್ ಕ್ಲೋಸೆಟ್ ಇಲ್ಲಾದರೆ ಕೂಡ ಆ ಥರ ನೀವು ಕೂತ್ಕೊಂಡು ಒಂದು ದಿನಕ್ಕೆ ಒಂದು 4-5 ಸರ್ತಿ ಒಂದು ಎಕ್ಸಸೈಸ್, ಸಿಂಪಲ್ ಎಕ್ಸಸೈಸ್. ಇದು ನಮ್ಮದು ಲೈಫಿಗೆ ಒಳ್ಳೆಯದಾಗ್ತದೆ. ನಮಗೆ ಒಂದು 50 ಇಯರ್ಸ್ ಆಗುವ 60 ಇಯರ್ಸ್ ಆಗುವಾಗ ನಮಗೆ ಒಂದು ನಡಲಿಕ್ಕೆ ಆಗಬೇಕಲ್ಲ. ನಾವು ಬೇರೆಯವರನ್ನೇ ಯಾವಾಗಲೂ ನಮಗೆ ಹೆಲ್ಪಿಗೆ ಸಿಗ್ತದ? ಇಲ್ಲ. ಸೊ ಎಲ್ಲರಿಗೂ ಟ್ರೈ ಮಾಡಿ ನೋಡಿ. ಮತ್ತು ಬೇರೊಂದು ವಿಷಯ ಅಂದರೆ ಕೆಲವು ಟ್ರಿಪ್ಪೆಲ್ಲ ಹೋಗೋದು ಒಂದು 50 ವರ್ಷ ಮೇಲೆ. ಬಟ್ 50 ವರ್ಷ ಮೇಲೆ ಆಗುವ ಕಾಲು ನೋವಾಗಿ ಅವರಿಗೆ ಎಲ್ಲಿ ಸಹ ಹೋಗ್ಲಿಕ್ಕಾಗಲ್ಲ. ಹೋದರೆ ಕೂಡ ಸುಮ್ಮನೆ ಕೂತ್ಕೊಳ್ಬೇಕು, ಕಾರಲ್ಲಿ ಕೂತ್ಕೊಳ್ಬೇಕು, ಅಲ್ಲಾದರೆ ಒಂದು ಸೀಟಲ್ಲಿ ಎಲ್ಲಿ ಅದು ಹೊರಗೆ ಕೂತ್ಕೊಳ್ಬೇಕು. ಅವ್ರಿಗೆ ಎಲ್ಲಿ ಹೈಟಲ್ಲಿ ಎಲ್ಲ ಹತ್ತಲಿಕ್ಕೆ, ಸ್ಟೆಪ್ಪೆಲ್ಲ ಹತ್ತಲಿಕ್ಕೆ ಅಂತ ಆಗೋದಿಲ್ಲ. ಸೊ ಎಲ್ಲರೂ ಇದನ್ನು ಟ್ರೈ ಮಾಡಬೇಕು. ಅಂದರೆ ಆರೋಗ್ಯ ಅಂದರೆ ಮುಖ್ಯ. ನಮಗೆ ಬೇರೆ ಎಂಥ ವಿಷಯ ಇದ್ದರೆ ಕೂಡ ಆರೋಗ್ಯ ಇಲ್ಲದ್ರೆ ನಮಗೆ ಎಂತ ಇಲ್ಲ. ಮತ್ತು ತುಂಬ ಜನರದು ಮೆಂಟಲ್ ಸ್ಟ್ರೆಸ್, ಅಂದರೆ ನಡಲಿಕ್ಕಾಗೋದಿಲ್ಲ, ಹೆಲ್ಪಿಗೆ ಯಾರಿಲ್ಲ, ನೋಡಲಿಕ್ಕೆ ಯಾರಿಲ್ಲ. ನಾನು ನನ್ನ ಮಕ್ಕಳಿಗೆ ಭಾರ ಆಗ್ತಾ ಉಂಟು, ಅಲ್ಲಾದರೆ ಅಮ್ಮ ಅಪ್ಪನನ್ನು ನೋಡಲಿಕ್ಕೆ ನನಗೆ ಆಗೋದಿಲ್ಲ, ಕೆಲಸ ಬಿಟ್ಟು ಹೋಗಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಅವರು ನನ್ನನ್ನೇ ನೋಡೋದಿಲ್ಲ, ಯಾಕೆ ಇವರು ನನ್ನನ್ನೇ ನೋಡೋದಿಲ್ಲ, ಆ ಥರ ಎಲ್ಲ ವಿಷಯಕ್ಕೆಲ್ಲ ಇದೊಂದು ಸೊಲ್ಯೂಷನ್ ಆಗುತ್ತೆ. ಮತ್ತು ಈಗ ನಿಮಗೆ ಕಾಲು ನೋವು ಜಾಸ್ತಿ ಇದ್ದರೆ ಫಸ್ಟು ನೀವು ನಿಮ್ಮದು ವೆಯ್ಟ್ ಉಂಟು ಕಡಿಮೆ ಮಾಡಬೇಕು. ವೆಯ್ಟ್ ಜಾಸ್ತಿ ಇದ್ದರೆ ನಿಮಗೆ ಎಷ್ಟು ಹೈಟ್ ಉಂಟು ಅದಕ್ಕೆ ಸೂಟಬಲಾಗಿ ಎಷ್ಟು ವೆಯ್ಟ್ ನೀವು ಮಾಡಲೇಬೇಕು. ಈಗ ನನಗೆ 180 ಸೆಂಟಿಮೀಟರ್ ಹೈಟ್ ಇದ್ದರೆ ನಿಮಗೆ 80 kg ವೆಯ್ಟ್ ಸಾಕು. ಅದಕ್ಕೆ ಮೇಲೆ ಅಂದರೆ ನಿಮ್ಮದು ಎಷ್ಟು ಹೈಟ್ ಸೆಂಟಿಮೀಟ್ರಲ್ಲಿ ನೋಡಬೇಕು, ಅದರಿಂದ 100 ಮೈನಸ್ ಮಾಡಬೇಕು, ಅಷ್ಟು ವೆಯ್ಟ್ ಇರಬೇಕು. ಮತ್ತು ಸಣ್ಣ ಎಕ್ಸಸೈಸ್ ಎಲ್ಲ ಮಾಡಿ ಫ್ಯೂಚರ್ ಒಳ್ಳೆಯದು ಆಗಲಿ, ಯಾರಿಗೂ ಸಹ ನಾವು ಭಾರ ಆಗಬಾರ್ದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.